ಎಲ್ಲ ಆತ್ಮೀಯ ಗೌರವಾನ್ವಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರೇ, ಶಾಲೆಯ ಮುಖ್ಯೋಪಾಧ್ಯಾಯರೇ, ಗೌರವಾನ್ವಿತ ಶಿಕ್ಷಕರೇ, ನಮ್ಮ ಆಡುಗೋಡಿಯ ಮೀಡಿಯಂ ಬ್ಲಾಕ್ನ ಅಧ್ಯಕ್ಷರಾದ ಆನಂದ್ ಅವರೇ, ಜಗದೀಶ್ ಅವರೇ, ಎಲ್ಲ ಗೌರವಾನ್ವಿತ ಎಲ್ಲ ಮುಖಂಡರೇ, ಕಾಂಗ್ರೆಸ್ನ RLR ಬಾಂಧವರ ಎಲ್ಲ ಮುಖಂಡರುಗಳೇ, ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಸನ್ಮಾನ್ಯ ರಾಮಲಿಂಗಡಿ ಸಾಹೇಬರು ಭಾರಿ ಮತ್ತು ಮಧ್ಯಮ ನೀರಾವರಿ ಜಲಸಂಪನ್ಮೂಲ ನೀರಾವರಿ ಸಚಿವರಾದಂಥ ರಾಮಲಿಂಗಡಿಯವರು ಈ ಕ್ಷೇತ್ರದ ಶಾಸಕರು. ಅವರು ಯಾವುದೇ ಇದು ಆದಂಥ ತಾರತಮ್ಯ ಮಾಡದೆ ಇದು ಸರ್ಕಾರಿ ಶಾಲೆ, ಇದು ಅನುದಾನಿತ ಶಾಲೆ, ಇದು ಪ್ರೈವೇಟ್ ಶಾಲೆ ಅನ್ನೋದೇ ಎಲ್ಲ ಶಾಲೆಗಳು ಕೂಡ ನೋಟ್ಬುಕ್ ಇರ್ಬೋದು, ಮಕ್ಕಳಿಗೆ ಏನೇನು ಬೇಕು ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಕೂಡ ಅವ್ರು ಗಮನಿಸಿ ವರ್ಷವೂ ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಗಣೇಶ ಚಾರಿಟಬಲ್ ಟ್ರಸ್ಟು ಮತ್ತು ಸನ್ಮಾನ್ಯ ರಾಮಲಿಂಗಡಿಯವರ ಸಹಯೋಗತ್ವದಲ್ಲಿ ನಿಮಗೆ ಈ ನೋಟ್ಬುಕ್ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಹೇಳಬೇಕಾದ್ರೆ ಇಡೀ ದೇಶದಲ್ಲೇ ನಾವು BTM ಕ್ಷೇತ್ರ ಅಲ್ಲ, ನಿಮ್ಮ ತಂದೆ ತಾಯಿಗಳು ಕೇಳ್ಕೊಬೋದು. ನೀವು ಇಡೀ ರಾಜ್ಯದಲ್ಲಿ, ಇಡೀ ಬೆಂಗಳೂರಿನಲ್ಲಿ, ಇಡೀ ದೇಶದಲ್ಲೇ ಈ BTM ಕ್ಷೇತ್ರದಲ್ಲಿರೋ ರೀತಿಯಲ್ಲಿ ಶಿಕ್ಷಣಕ್ಕೆ ನಾವೆಲ್ಲ ಒಬ್ಬ ಶಿಕ್ಷಣ ತಜ್ಞ ನೋಡ್ತಾ ಇದ್ರು ನರಸಿಂಹಯ್ಯ ಅಂತ. ಆದರೆ ಸನ್ಮಾನ್ಯ ರಾಮಲಿಂಗಡಿಯವರು ಇಡೀ BTM ಕ್ಷೇತ್ರಕ್ಕೆ, ದೇಶಕ್ಕೆ ಮಾದರಿ ಆಗಿದ್ದಾರೆ. ಅವ್ರ ಶಿಕ್ಷಕರಿಗೆ ಶಾಲೆಗಳ ನೀತಿ ನಿರೂಪಣೆ ಆಗಿರಬೇಕು, ಶಾಲೆಗಳ ಕಟ್ಟಡ ಆಗಿರಬೇಕು, ಮಕ್ಕಳಿಗೆ ಯಾವ ರೀತಿ ಏನೇನು ಒದಗಿಸ್ಕೊಡ್ಬೇಕು, ಶಿಕ್ಷಕರಿಗೆ ಒದಗಿಸ್ಕೊಡ್ಬೇಕು, ಪ್ರತಿಯೊಂದು ಕೂಡ ಅವರೊಂದು ಗಮನ ಇಟ್ಕೊಂಡಿರ್ತಾರೆ. ಅವ್ರ ಇಲಾಖೆ ಎಷ್ಟೇ ದೊಡ್ಡ ಇಲಾಖೆ ಅಂದರೂ ಕೂಡ ಶಾಲೆಗಳ ಬಗ್ಗೆ, ನೀತಿ ನಿಯಮಗಳ ಬಗ್ಗೆ, ಶಿಕ್ಷಕರು ಯಾವ ರೀತಿ ಮಕ್ಕಳನ್ನ ನೋಡ್ಕೊತಾ ಇದ್ದಾರೆ, ಏನು ಕೊರತೆ ಆಗಿದೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಕೂಡ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ, ಪ್ರೈವೇಟ್ ಶಾಲೆ ಅಂತಲ್ಲ ಎಲ್ಲ ಶಿಕ್ಷಣವನ್ನು ಕೂಡ ನೋಡಿ ಒಂದು ಶಿಕ್ಷಣ ತಜ್ಞರಾಗಿದ್ದಾರೆ ಮತ್ತು ದೊಡ್ಡ ದಾನಿಗಳಾಗಿದೆ, ಶಿಕ್ಷಣಕ್ಕೆ ದೊಡ್ಡ ದಾನಿಗಳಾಗಿದ್ದಾರೆ. ಅದಕ್ಕೋಸ್ಕರ ತಾವೆಲ್ಲ ಸನ್ಮಾನ್ಯ ರಾಮಲಿಂಗಡಿಯವರು ಏನು ಕೊಡುಗೆ ಇದೆ, ಅವ್ರ ಶಿಕ್ಷಣ ಕೊಡುಗೆ ಇರ್ಬೋದು, ಅವರೆಲ್ಲ ಇಲಾಖೆಗಳು ಕೂಡ ನೀವೇನು ನೋಡಿ ನಿಮ್ಮ ತಂದೆ ತಾಯಿಗಳು ದೇವಸ್ಥಾನಕ್ಕೆ ಹೋಗಿ ಏನು ಕೈ ಮುಗಿತೀರ, ಎಲ್ಲ 37,000 ದೇವಸ್ಥಾನಗಳು ಕೂಡ ಮುಜರಾಯಿ ಸಚಿವರಾದಾಗ ಎಲ್ಲ ದೇವಸ್ಥಾನಗಳು ಅಭಿವೃದ್ಧಿ ಮಾಡಿಕೊಂಡಿದ್ದು ಸನ್ಮಾನ್ಯ ರಾಮಲಿಂಗಡಿಯವರು. ನಿಮ್ಮ ತಂದೆ ತಾಯಿಗಳು ಕೆಲಸಗಳಿಗೆ ಮತ್ತೊಂದು ಹೋಗ್ಬೇಕಾದ್ರೆ ಯಾವ ರೀತಿ ಬಸ್ಸನ್ನು ಉಚಿತವಾಗಿ ಹೋಗಿ ಬಂದರೆ ಈ 3 ವರ್ಷದಲ್ಲಿ 700 ಕೋಟಿ ಜನ ಗಿನ್ನಿಸ್ ದಾಖಲೆ ಆಗಿದೆ. ಅದನ್ನು ಮಾಡಿಕೊಟ್ಟಂಥವ್ರು ಶಕ್ತಿವಂತ ರಾಮಲಿಂಗಡಿಯವರು. ಈ ರೀತಿಯಾಗಿ ಅನೇಕ ಇಲಾಖೆಗಳು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡ್ಬಂದರೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ರಾಮಲಿಂಗಡಿಯವರು ಬರಬೇಕಾಯಿತು. ಕಾರ್ಯದ ಒತ್ತಡ, ಬೇರೆ ಬೇರೆ ಕಾರ್ಯಕ್ರಮದಿಂದ ಸನ್ಮಾನ್ಯ ರಾಮಲಿಂಗ ಬಂದಿಲ್ಲ. ಎಲ್ಲ ಕಾಂಗ್ರೆಸ್ನ ಎಲ್ಲ ನಮ್ಮ ರಾಮಲಿಂಗಡಿಯವರ ಅನುಯಾಯಿಗಳು, ಮುಖಂಡರುಗಳು, ಆಡುಗೋಡಿ ಮತ್ತು ಎಲ್ಲ ಲಕ್ಷಾಂತರ, ಚಂದ್ರಪ್ಪನಗರ ಎಲ್ಲ ಸೇರಿ ಮುಖಂಡರುಗಳ ನಾಯಕತ್ವದಲ್ಲಿ ಇವತ್ತು ನಿಮಗೆ ನೋಟ್ಬುಕ್ನ ಸನ್ಮಾನ್ಯ ರಾಮಲಿಂಗಡಿಯವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನೋಟ್ಬುಕ್ನ ನಿಮಗೆಲ್ಲ ಒಳ್ಳೆಯದಾಗಲಿ. ಶಾಲೆ ಇನ್ನೊಂದು ಹೆಚ್ಚಿನ ರೀತಿಯಲ್ಲಿ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಇಂಪ್ರೂವ್ಮೆಂಟ್ ಮಾಡಿ ನಿಮ್ಗೆ ಏನೇ ಕೊಡ್ತಾ ಇದ್ರು ಕೂಡ ಈ ಭಾಗದಲ್ಲೆಲ್ಲ ನಾವೆಲ್ಲ ಇದ್ದೀವಿ, ನಿಮಗೆ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಸನ್ಮಾನ್ಯ ರಾಮಲಿಂಗಡಿಯವರು ಗಮನಕ್ಕೆ ತಗೊಂಬಂದು ಈ ಶಾಲೆಗಳು ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶಾಲೆಯ, ಯಾಕಂದರೆ ಈ ಶಾಲೆ ಒಂದು ಸುಮಾರು 55-60 ವರ್ಷಗಳ ಹಳೆಯ ಶಾಲೆ ಇದೆ. ಆಡುಗೋಡಿಯಲ್ಲಿ ಮೊಟ್ಟ ಮೊದಲ ಗೌರ್ಮೆಂಟ್ ಶಾಲೆ ಬಿಟ್ಟರೆ ಪದ್ಮಾವತಿ ಶಾಲೆನೇ. ಸುಂದರರಾಜ್ ಅವರು ನಮ್ಗೆ ಭಾಳ ಆತ್ಮೀಯರು. ಅವ್ರ ಮಗಳು ಪೂರ್ಣಿಮೆಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಅವರು ಎಲ್ಲ ಆಡುಗೋಡಿ ಜನಕ್ಕೆ ಶಿಕ್ಷಣ ಕೊಡ್ತಾರೆ. ಇವತ್ತೇನಾದ್ರು ಓದಿ ಅನೇಕ ಊರುಗಳಲ್ಲಿ, ಅನೇಕ ದೇಶಗಳಲ್ಲಿ, ಅನೇಕ ಕಡೆ ಹೋಗಿದ್ದಾರೆ ಅಂದರೆ ಯಾವ ಶಾಲೆ ಅಂದರೆ ಸರ್ಕಾರಿ ಶಾಲೆ ಬಿಟ್ಟರೆ ಪದ್ಮಾವತಿ ಶಾಲೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಶಾಲೆಯಲ್ಲಿ ಇವಾಗ ಶಾಲೆಯಲ್ಲಿ ಅಪ್ಪ ಇಲ್ಲ, ಆದರೂ ಕೂಡ ಸಂಸ್ಥೆ 7-8 ಸಂಸ್ಥೆ ಇವತ್ತು ಇಲ್ಲಿಂದ ಹಿಡಿದು ಮಡಿವಾಳ, ಆನೇಕಲ್ಲು ಎಲ್ಲ ಕಡೆ ಬೆಳೆಸಿದ್ದಾರೆ. ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಮತ್ತು ಶಿಕ್ಷಕರು ಕೂಡ ಎಲ್ರಿಗೂ ಗೌರವ ಶಿಕ್ಷಕರು ಒಳ್ಳೇದಾಗಲಿ ಅಂತೇಳಿ ನಾನು ಮಾತಾಡ್ತೀನಿ. ಅಧ್ಯಕ್ಷರೇ ಬಸ್ We got you.
ಕೊಡ್ಬೇಕಾ? Shoulder level. Down. ಏಷ್ಯನ್ ಪ್ರೈಮರಿ ಮತ್ತು ಹೈಸ್ಕೂಲ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಟ್ರಸ್ಟಿನ ಎಲ್ಲ ಅಧ್ಯಕ್ಷರ ಪದಾಧಿಕಾರಿಗಳೇ, ನಂಜಪ್ಪ ಬಡಾವಣೆ ಗೌರವಾನ್ವಿತ ನಿವಾಸಿಗಳೇ, ಆತ್ಮೀಯ ನಮ್ಮ ಪ್ರಾಂಶುಪಾಲರು, ಶಿಕ್ಷಕರೇ, ಇವತ್ತು ಈ ಒಂದು ನೋಟ್ಬುಕ್ ವಿತರಣಾ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ರಾಮಲಿಂಗಡಿಯವರ ಎಲ್ಲ ಶಾಲೆಗಳು, ಅವರಿಗೆ ತಾರತಮ್ಯ ಇಲ್ಲ, ಸರ್ಕಾರಿ ಶಾಲೆ ಇರ್ಬೋದು, ಅನುದಾನಿತ ಶಾಲೆ ಇರ್ಬೋದು, ಪ್ರೈವೇಟ್ ಶಾಲೆ ಇರ್ಬೋದು, ನಮ್ಮ ಕ್ಷೇತ್ರದಲ್ಲಿ ಓದುವಂಥ ಮಕ್ಕಳು ಪ್ರತಿಯೊಬ್ಬರು ಕೂಡ ನಾವು ತಾರತಮ್ಯ ಮಾಡದೆ ಎಲ್ಲರೂ ಒಂದೇ ರೀತಿಯಲ್ಲಿ ನೋಡ್ಕೋಬೇಕಂತ ಮನೋಭಾವದಿಂದ ಇವತ್ತು ಎಲ್ಲ ಶಾಲೆಗಳು ಈಗಾಗಲೇ ಒಂದು ವಾರದಿಂದ ಕೊಟ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಶಾಲೆಗಳು ಕೊಡಬೇಕು ಅಂತ ಹೇಳ್ತಾ ಇವತ್ತು ಆಡುಗೋಡಿಯಲ್ಲಿ SN ಸ್ಕೂಲ್ನ ಹೈಸ್ಕೂಲ್ ಮತ್ತು ಪ್ರೈಮರಿ ಶಾಲೆಗಳಿಗೆ ಕೊಡಬೇಕು ಬಂದಿದ್ದಾರೆ. ಇದಕ್ಕೆ ಇಲ್ಲಿನ ಅಧ್ಯಕ್ಷ ಶಾಲೆಯ ಅಧ್ಯಕ್ಷರಾದಂಥ ಭೀಮಣ್ಣನವರು, ಮಂಜುನಾಥ್ ಅವರು, ಶಿವರಾಮ್ ಅವರು, ಪುಟ್ರಾಮ್ ಅವರು, ಎಲ್ಲ ಪದಾಧಿಕಾರಿಗಳು, ಹಾಗೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಆನಂದ್ ಅವರು, ನಮ್ಮ ಆಡುಗೋಡಿಯ ಕಾಂಗ್ರೆಸ್ ಮುಖಂಡ ಜಗದೀಶ್ ಅವರು, ನಮ್ಮ ಅಲ್ಬಳಗನವರು, ನಮ್ಮ ಪ್ರಭಾ ಅವರು, ಚಂದ್ರಪುರ ಪ್ರಭಾ ಅವರು, ನಾರಾಯಣ್ ಅವರು, ಪ್ರಕಾಶ್ ಅವರು, ಶ್ಯಾಮ್ ಅವರು, ಇನ್ನು ಅನೇಕ ನಟರಾಜು, ಸಿದ್ದೇಶ್ ಎಲ್ಲರೂ ಈ ಕಾರ್ಯಕ್ರಮಕ್ಕೆ, ಶಾಲಾ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರೂ ಕೂಡ ಆಸ್ಪದ ಸ್ವಾಗತವನ್ನು ಬಯಸಿ, ಶಿಕ್ಷಣ ನಟರಾಜ ಹೇಳಿದೆ ಶಿಕ್ಷಣಕ್ಕೆ ಬಹಳಷ್ಟು ಒತ್ತು ಕೊಡ್ತಾ ಇದ್ದಾರೆ. ಇಡೀ ದೇಶದಲ್ಲೇ ಒಂದು ಮಾದರಿಯಾದಂಥ ಕ್ಷೇತ್ರ ಮಾಡ್ತಾ ಇದ್ದಾರೆ ಸನ್ಮಾನ್ಯ ರಾಮಲಿಂಗಡಿಯವರು. ಇವತ್ತು ಅವರು ಒಂದು ಬಿಜಿ ಶೆಡ್ಯೂಲ್, ಯಾಕಂದರೆ ಅನೇಕ ಕಾರ್ಯಕ್ರಮಗಳು ಇವತ್ತು ರಾಜ್ಯಾದ್ಯಂತ ಇವತ್ತು ಎಲ್ಲರೂ ಕೂಡ ಕುಡಿಯೋ ನೀರು, ರೈತರಿಗೆ ಬೆಳೆಗೆ ನೀರು, ಪಕ್ಷಿಗಳಿರ್ಬೋದು, ಯಾವುದೇ ವಿಧವಾದಂಥ ಎಲ್ಲ ಸಮಸ್ಯೆ, ಜನಗಳ ಸಮಸ್ಯೆ ಇವತ್ತೇನು ನಮ್ಮಲ್ಲಿ ಇರುವಂಥ ನೋಡ್ಕೊಂಡು ಜನಗಳು ಕೂಡ ಸ್ಪಂದಿಸುವಂಥ ಒಂದು ಇಲಾಖೆ ಇವತ್ತು ಸನ್ಮಾನ್ಯ ರಾಮಲಿಂಗಡಿಯವ್ರ ಕೈಲಿದೆ. ಆ ಒಂದು ಇಲಾಖೆನ ನಿಭಾಯಿಸಬೇಕು. ಅನೇಕ ಕಾರ್ಯಕ್ರಮ ಒತ್ತಡಗಳು ಕೂಡ ಸಮಯ ಇದ್ದಾಗೆಲ್ಲ ಶಾಲೆಗಳಿಗೆ ಬಂದು ಎಲ್ಲ ಇದು ಕಳೆದ ಸಾರಿ ಕೂಡ ಬಂದಿದ್ರು, ನಿಮ್ಮ ಶಾಲೆ ಕರೆದಾಗೆಲ್ಲ ಬಂದಿದ್ದಾರೆ. ಅವರ ಒಂದು ಇದರಲ್ಲಿ ನಾವೆಲ್ಲರೂ ಸೇರಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕೊಟ್ಕೊಂಡು ಹೋಗ್ತಿದ್ವಿ. ತಾವು ಕೂಡ ಉತ್ತಮವಾದಂಥ ಶಿಕ್ಷಕ ನಿಮ್ಮ ಶಾಲೆ ಒಳ್ಳೆಯ ಶಾಲೆ ಇದು, ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು 425 ಜನ ಶಾಲೆಯಲ್ಲಿ ವಿದ್ಯಾರ್ಥಿಗಳಾಗಿ ಓದ್ತಾ ಇದ್ದಾರೆ. ಇನ್ನೂ ಒಳ್ಳೆಯ ಒಂದು ಮಾದರಿಯಾಗಿ ಶಾಲೆಗಳಾಗಲಿ ಅಂತೇಳಿ ಈ ಒಂದು ಟ್ರಸ್ಟ್ಗೆ ಏನೇ ಸಂಕಷ್ಟಗಳಿದ್ರು ಕೂಡ ಶಾಲೆನ ನಿರಂತರವಾಗಿ, ಯಾಕಂದ್ರೆ ಅಷ್ಟು ಸಾಮಾನ್ಯ ಇಲ್ಲ ಒಂದು ಶಾಲೆ ನಡೆಸೋದು, ಅಷ್ಟೊಂದು ಸುಲಭದ ಮಾತಲ್ಲ. ಈ ಶಾಲೆ ಟ್ರಸ್ಟು ನಿರಂತರ ಸುಮಾರು 30-35 ವರ್ಷದಿಂದ ನಿರಂತರವಾಗಿ ಶಾಲೆ ನಡ್ಸ್ಕೊಂಡು ಹೋಗ್ತಾರೆ, ಒಳ್ಳೆ ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಮತ್ತೊಮ್ಮೆ ಮುಗಿದೊಮ್ಮೆ ಸನ್ಮಾನ ರಾಮಲಿಂಗಡಿಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಎಲ್ಲರೂ ಒಳ್ಳೇದಾಗಲಿ. ತಾವೆಲ್ಲ ಮಕ್ಕಳೆಲ್ಲ ಶಾಲೆ ಒಳಗೆ ಹೋಗ್ಬೋದು. ಇದೆಲ್ಲವೂ ಕೂಡ ಗಣೇಶ ಚಾರಿಟಬಲ್ ಟ್ರಸ್ಟು ಕೋರಮಂಗಲ ಇದು ಮತ್ತು ರಾಮಲಿಂಗಡಿಯವರು ಸಹಯೋಗದಲ್ಲಿ ಇದನ್ನು ಈ ನಿಮ್ಮ ನೋಟ್ಬುಕ್ನ ವಿತರಣೆ ಕಾರ್ಯಕ್ರಮನ ಮಾಡ್ತಾ ಇರೋದು. ತಾವೆಲ್ಲರೂ ಕೂಡ ರಾಮಲಿಂಗಡಿಯವರು ತಾವೆಲ್ಲ ನೀವು ಹೇಳಬೇಕು, ನಿಮ್ಮ ತಂದೆ ತಾಯಿಗಳು ಹೋಗಿ ರಾಮಲಿಂಗಡಿಯವರು ಈ ಪುಸ್ತಕನ ನಮಗೆಲ್ಲ ಓದೋದಕ್ಕೆ ಕೊಟ್ಟಿದ್ದಾರೆ, ನೋಟ್ಬುಕ್ ಕೊಟ್ಟಿದ್ದಾರೆ, ಇನ್ನು ಏನೇ ನಿಮಗೆ ಅನುಕೂಲ ಹೇಳಿದ್ರು ಮಾಡಿಕೊಡ್ತಾರೆ ಅಂತ ಹೇಳಬೇಕು. ಆಯ್ತಾ? ಓಕೆ, ನಮಸ್ಕಾರ. ಎಲ್ಲ ಓಕೆ.
Take the boys go so let them come and join along with your class. ಹಾಡು ನೋಡಿ ಈ ಕರೆಕ್ಟ್ ಆಗಿ ಹೇಳ್ಬೇಕು ಎಲ್ಲರೂ ಒಟ್ಟಿಗೆ. ನನ್ನ ಶಾಲೆ ಆಯ್ತು ಬಿಡಿ. ಈಗ ನಮ್ಮ BTM ಕ್ಷೇತ್ರದ ಶಾಸಕರು ಹಾಗೂ ಸಚಿವರು ಯಾವ ಖಾತೆ ಗೊತ್ತಾ? ಯಾವ ಖಾತೆ ಸಚಿವರು? ನಮ್ಮ BTM ಕ್ಷೇತ್ರ ಶಾಸಕರು ರಾಮಲಿಂಗಾರೆಡ್ಡಿ, ಜಲಸಂಪನ್ಮೂಲ ಸಚಿವರು. ಅವರ ಸೇವಾರ್ಥ ನಿಮಗೆ ಇವತ್ತಿನ ಒಂದು ಪುಸ್ತಕ ಕೊಡಿದರೆ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ಮನಸ್ಸಲ್ಲ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶ್ರೀಮಾನ್ ಶಿವರಾಮ್ ಶೆಟ್ರೆ, ಮೇಲರ್ ಶೆಟ್ರೆ, ಮಂಜುನಾಥ್ ಅವರೇ, ಮುಖ್ಯೋಪಾಧ್ಯಾಯರಾದಂಥ ಗೀತಾ ಮೇಡಮ್ ಅವರೇ ಹಾಗೂ ಎಲ್ಲ ಶಿಕ್ಷಕರು. ಶಾಲೆಗೆ ಹೆಸರು ತರಬೇಕು ಅಂದರೆ ನೀವು ಚೆನ್ನಾಗಿ ಓದಬೇಕು. ತಂದೆ ತಾಯಿಗೆ ಹೆಸರು ತರಬೇಕು ಅಂದರೆ ನೀವು ಚೆನ್ನಾಗಿ ಓದಬೇಕು. ನೀವು ಬೇರೆ ಏನೂ ಇಲ್ಲ, ವಿದ್ಯಾರ್ಥಿಗಳು ನೀವು ಓದಬೇಕು ಅಷ್ಟೇ. PUC ಆದಮೇಲೆ ಡಿಗ್ರಿ ಆದಮೇಲೆ ಡಬಲ್ ಡಿಗ್ರಿ, ಆಮೇಲೆ ನಿಮಗೆ ಉದ್ಯೋಗ. ಇದು ಏನೇ ಮಾಡಿದ್ರು ನಿಮ್ಮ ಮನೆಯವರ ಅಂದರೆ ಪೇರೆಂಟ್ಸ್ಗೆ, ನಿಮ್ಮ ಶಾಲೆಗೆ, ನಿಮ್ಮ ರಿಲೇಟಿವ್ಸ್ ಇರ್ತಾರಲ್ಲ, ಅಕ್ಕ ತಮ್ಮ ಅಣ್ಣ ತಮ್ಮರೆ ಅವ್ರಿಗೆ ಹೆಸರು ಬರ್ಬೋದು. ಸೊ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ತಾವುಗಳನ್ನ ಬಂದು ಈ ಒಂದು ಪುಟ್ಟ ಕಾಣಿಕೆಯನ್ನು ನೀರಾವರಿ ಸಚಿವರಾದಂಥ ಶ್ರೀಮಾನ್ ರಾಮಲಿಂಗಾರೆಡ್ಡಿಯವರ ಸೇವಾರ್ಥದಿಂದ ನಿಮಗೆ ಇದು ಮಾಡಿದೆ, ಕಾಣಿಕೆ ಕೊಟ್ಟಿದ್ದಾರೆ. ಪ್ರತಿ ವರ್ಷವೂ ಕೊಡ್ತಾರೆ, ಈ ವರ್ಷವೂ ಕೊಟ್ಟಿದ್ದಾರೆ. ಮುಂದೆ ನೀವು ಉತ್ತಮ ಪ್ರಜೆಯಾಗಿ, ಭಾರತೀಯ ಉತ್ತಮ ಪ್ರಜೆಯಾಗಿ ದೇಶಾಭಿಮಾನ ಬೆಳೆಸ್ಕೊಳ್ಳಿ. ಒಳ್ಳೆ ಪುಸ್ತಕಗಳು ಓದಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಪುಣ್ಯಾತ್ಮರ ಪುಸ್ತಕಗಳನ್ನು ಓದಿ, ಜೊತೆಗೆ ಆಟ ಆಡಿ, ಆಮೇಲೆ ಉತ್ತಮ ವಿದ್ಯಾರ್ಥಿಗಳಾಗಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಾರು ಬಂದಿಲ್ಲಪ್ಪ ಇನ್ನ ಹಂಗೆ ಇಲ್ಲಿ
17 ಒಟ್ಟು ತಿಂಡಿ ಸರ್. Good morning, everyone. ಮೊದಲಿಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ನಮ್ಮ ಶಾಲಾ ವತಿಯಿಂದ ಅವರು ಕೊಟ್ಟ ಈ ಶಿಕ್ಷಣ ಕ್ಷೇತ್ರದ ಕೊಡುಗೆಗಾಗಿ ಒಂದು ನಮ್ಮ ಚಪ್ಪಾಳೆಯ ಮೂಲಕ ಅವರಿಗೆ ಮಕ್ಕಳಿಗೆ ಯಾವ ರೀತಿ ಸಹಾಯ ಆಗುತ್ತೋ ಎಲ್ಲ ಸಾಮಗ್ರಿಗಳನ್ನ ನಾವು ಸುಮಾರು 8 ವರ್ಷದಿಂದ ಅವರು ಶಾಸಕರಾಗಿದ್ದಂತಹ ದಿನಗಳಿಂದ ನಾವು ಕೊಡ್ತಾ ಬಂದಿದ್ದೀವಿ. ನಾವು ಇಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅವರು ಹೆಚ್ಚು ಪ್ರಾತಿನಿಧ್ಯವನ್ನು ಕೊಡೋದನ್ನು ನಾವು ಗಮನಿಸ್ತಾ ಬಂದಿದ್ದೀವಿ. ಇದಕ್ಕೆ ಅವರಿಗೆ ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನೆಲೆಸಿರುವಂತಹ ಎಲ್ಲ ಹಿರಿಯ ನಾಯಕರಿಂದ ನಮ್ಮ ಶಾಲೆಗೆ ಬಂದು ನಮ್ಮ ಮಕ್ಕಳಿಗೆ ಸಾಮಗ್ರಿಗಳನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಈಗ ಅವರು ಜಲಸಂಪನ್ಮೂಲ ಸಚಿವರಾಗಿ ಅವರ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಲಿ ಅಂತ ನಾವು ಹಾರೈಸ್ತೇವೆ. ಒಂದು ಫೋರ್ತ್ ಸೈರಾಮ್ ಒಂದು ಫೋರ್ತ್ ಮಾತ್ರ मैडम बाद में तुम्हें ये कर ले वो अब बच्चा है ना फोटो का ರಾಜಕೀಯ ಕೊಡೋದು ಕೊಟ್ಟಿದ್ದಾರಲ್ಲ ಅವ್ರು ಥ್ಯಾಂಕ್ಸ್ ಅನ್ನೋದು ಬೇಡವಾ ನಾವು ಹೇಳ್ಬೇಕು ಬೇಡವಾ ನೀವೆಲ್ಲ ಸೈಲೆಂಟ್ ಆಗಿದ್ದು ಥ್ಯಾಂಕ್ಸ್ ಅನ್ನೋದು ಯಾರದು ಯಾರು ಮಾತಾಡ್ತಾರೆ ಹೇಳಿ ಅವರ ಒಂದು ಟೀಮ್ಗೆ ನಮ್ಮ ಶಾಲೆ ಪರವಾಗಿ ನಮ್ಮ ಶಿಕ್ಷಕರ ಪರವಾಗಿ ಅವರಿಗೆ ಪೂರ್ವವಾದಂಥ ಒಂದು ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಸರ್. ಸಾಹೇಬರು ಇನ್ನು ಸತತ ಯಾವಾಗೂ ಮಕ್ಕಳಿಗೆ ಏನು ಬೇಕು ಪುಸ್ತಕ ಆಗಲಿ ಏನೇನಾಗಲಿ ಹೆಣ್ಮಕ್ಳು ಯಾವ ಕ್ಷೇತ್ರದಲ್ಲಿ ಆಚೆ ಕಡೆ ಬರಲ್ಲ. ನಮ್ಮ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಅಷ್ಟು ಸ್ವತಂತ್ರವಾಗಿ ಓಡಾಡ್ತಾರೆ. ನಮ್ಮ ಸಾಹೇಬ್ರು ಅದಕ್ಕೆ ಎಲ್ಲ ಇದು ಇಲ್ಲ ಅಂಥದ್ದಿಲ್ಲ ಅನ್ನಂಗಿಲ್ಲ. ಸಾಹೇಬ್ರು ಎಲ್ಲ ಮಾಡ್ತಾರೆ. ಅವ್ರಿಗೆ ಮಕ್ಕಳು ಇರೋದೇ ನಮಗೆ ಪುಣ್ಯ ಅಂತ ಹೇಳಬೇಕು. ಈಗ ಚಿಕ್ಕಪೇಟೆ ಕ್ಷೇತ್ರ ಸೇರಿದ್ದಿಲ್ಲ, ಚಿಕ್ಕಪೇಟೆ ಕ್ಷೇತ್ರ ಸೇರಿದ್ದಿಲ್ಲ, ಅಲ್ಲಿಗೂ ಬಂದು ಇಲ್ಲಿಗೆ ಬುಕ್ ಕಲಿಸ್ತಾರೆ, ಬಟ್ಟೆ ಕೊಡ್ತಾರೆ, ಮಕ್ಕಳಿಗೆ ಬ್ಯಾಗ್ ಕೊಡ್ತಾರೆ,
ಮತ್ತು ಅವ್ರ ಕ್ಷೇತ್ರದ ಸ್ಕೂಲ್ಗಳು ಎಲ್ಲಿದ್ದ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಸ್ಕೂಲ್ಗಳು. ಶಾಸಕಿ ಸ್ಕೂಲ್ಗಳಿಗಿನ್ನ ಏನು ಒಳ್ಳೆ ಸ್ಕೂಲ್ ಅಂದರೆ ನೀವು ನೋಡಿದ್ದೀರಾ, ನೀವು ನೋಡಿರ್ಬೋದು. ಇವಾಗ ಸ್ಕೂಲ್ಗಳು ಪ್ರೈವೇಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಅಷ್ಟು ಚೆನ್ನಾಗಿದೆ. ಸ್ಕೂಲ್ ಯಾರು ಹೊಡಿತಾರೆ, ಏನೋ ಒಂದು ಮಾಡ್ತಾರೆ, ಅವ್ರ ಕೆಲಸ ಮಾಡ್ತಾರೆ, ಬೇರೆ ಇದು ಮಾಡ್ತಾರೆ, ಅದು ನಮ್ಗೆ ಬೇಕಾಗಿಲ್ಲ. ಸ್ಕೂಲ್ ಯಾವ ಸ್ಥಿತಿಯಲ್ಲಿ ಬಂದ 3 ಜನ ಮಕ್ಕಳಿಗೆ ಇವತ್ತು 300 ಜನ ಮಕ್ಕಳು ಸೇರ್ಪಡೆ ಆಗ್ತಾರೆ ಇವತ್ತು. ಗೌರ್ಮೆಂಟ್ ಸ್ಕೂಲ್ಗೆ ಎಲ್ಲರೂ ಬರ್ತಾರೆ. ಗಾರ್ಮೆಂಟ್ ಇದು ಸ್ಕೂಲ್ ಬೇರೆ ಸ್ಕೂಲ್ಗೆ ಹೋಗಲ್ಲ, ನಮ್ಮ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ. ಅಷ್ಟು ಸ್ಪೆಷಾಲಿಟಿ ಇದೆಯಮ್ಮ ನಮ್ಮ ಆರ್ಗೋಡಿಗೆ. ನಮ್ಮ ಇಡೀ ಕ್ಷೇತ್ರ BTM ಕ್ಷೇತ್ರದಲ್ಲಿ ಸಾಹೇಬ್ರು ಎಷ್ಟು ಇದು ಯಾರೂ ಇಲ್ಲ. ನಮ್ಮ ಪುಣ್ಯ ಮಾಡಿರಬೇಕು ಅಂತ ಅಷ್ಟು ಒಳ್ಳೆ ಸಾಹೇಬ್ ಸಿಕ್ಕಿತ್ತು. ಕಾರ್ಪೊರೇಟ್ ಶಾಲೆಗೆ BJP ಇವತ್ತು ಅಷ್ಟೊಂದು ಮುಂದೆ ಶಾಲೆಗಳು ಇವತ್ತು ಇಡೀ ಕರ್ನಾಟಕ ಇವೆಲ್ಲ ನೋಡ್ಕೊಂಡು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಥರ ಶಾಲೆಗಳು. ಯಾವ MLA ಆಗಲಿ ಯಾವ ಶಾಲೆ ಯಾರೂ ಮಾಡಿಸಲಿಲ್ಲ, ಇವರೊಬ್ಬರೇ ಮಾಡಿಸಿರೋದು.